ನಮಸ್ಕಾರ. ಮುಖ್ಯಾಂಶಗಳು. ಎಡಪಂಥೀಯ ವಿಧ್ವಂಸಕತೆ ಬಾಧಿತ ಜಿಲ್ಲೆಗಳ ಸಂಖ್ಯೆ 126ರಿಂದ 90ಕ್ಕೆ ಇಳಿಕೆ. ಮಾವೋವಾದಿ ಹಿಂಸಾಚಾರವು ಗಣನೀಯ ಇಳಿಮುಖ. ಪ್ರಧಾನಿ ನರೇಂದ್ರ ಮೋದಿ. 2019-20 ಸಾಲಿನ ಬಜೆಟ್ ಮಂಡನೆಗೆ ಸಮ್ಮಿಶ್ರ ಸರ್ಕಾರ ಸಿದ್ಧತೆ. ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರಿಂದ ಪೂರ್ವಭಾವಿ ಸಭೆ. ಇಂದು ರಾಷ್ಟ್ರೀಯ ಬಾಲಕಿಯರ ದಿನದ ಜೊತೆಗೆ ಹೆಣ್ಣು ಮಕ್ಕಳನ್ನು ರಕ್ಷಿಸಿ ಹೆಣ್ಣು ಮಕ್ಕಳನ್ನು ಓದಿಸಿ ಯೋಜನೆಯ ವಾರ್ಷಿಕೋತ್ಸವ. ವರ್ಷದ ಪ್ರಥಮ ಉಪಗ್ರಹ ಉಡಾವಣೆಗೆ ಇಸ್ರೋ ಸಜ್ಜು. ಇಂದು ಮಧ್ಯರಾತ್ರಿ ಉಪಗ್ರಹಗಳೊಂದಿಗೆ ನಭಕ್ಕೆ PSLV C-44. ವಾರ್ತೆಗಳ ವಿವರ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಆಶಯಕ್ಕೆ ಅನುಗುಣವಾಗಿ ನಿರ್ಧಾರ ಕೈಗೊಳ್ಳುತ್ತದೆಯೇ ಹೊರತು ಒಂದು ಕುಟುಂಬ ಅಥವಾ ವ್ಯಕ್ತಿಯ ಆಶಯದಂತೆ ಅಲ್ಲ. ನಿಜವಾಗಿಯೂ ಪ್ರಜಾಪ್ರಭುತ್ವ ಸಂಪ್ರದಾಯವನ್ನು ಪಾಲಿಸುತ್ತಿರುವ ಪಕ್ಷ ಬಿಜೆಪಿ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. माओवाद का खौफ कम हो रहा है. देखिए, कोई भी क्षेत्र स्वयं को माओवाद प्रभावित इलाका कहलाना पसंद नहीं करता है. ಸ್ಥಾನೀಯ ಲೋಗೋಗಿ ಬಾರಾಮತಿ, ಕಜ್ಜರೋಲಿ, ಹಿಂಗೋಲಿ, ನಾಂದೇಡ್ ಮತ್ತು ನಂದೋರ್ಬಾರ್ನ ಪಕ್ಷದ ಕಾರ್ಯಕರ್ತರೊಂದಿಗೆ ವಿಡಿಯೋ ಸಂವಾದ ನಡೆಸಿದ ಅವರು ಬಿಜೆಪಿಯಲ್ಲಿ ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬ ನಿರ್ಧಾರ ಕೈಗೊಳ್ಳುವುದಿಲ್ಲ ಎಂದರು. ಸಾಮಾನ್ಯ ವರ್ಗದ ಆರ್ಥಿಕ ಹಿಂದುಳಿದವರಿಗೆ 10% ಮೀಸಲು ಕಲ್ಪಿಸುವ ಸರ್ಕಾರದ ನಿರ್ಧಾರವನ್ನು ಕಾಂಗ್ರೆಸ್ ಹಿಂಬಾಗಿಲ ಮೂಲಕ ನ್ಯಾಯಾಲಯದಲ್ಲಿ ಪ್ರಶ್ನಿಸಿದೆ ಎಂದು ಆರೋಪಿಸಿದರು. ಸಂವಾದದ ವೇಳೆ ಪ್ರಧಾನಿ ಶ್ರೀಸಾಮಾನ್ಯರು ಸುಗಮ ಜೀವನ ನಡೆಸುವುದನ್ನು ಗಮನದಲ್ಲಿಟ್ಟುಕೊಂಡು ಎನ್ಡಿಎ ಸರ್ಕಾರ ಹಲವು ನಿರ್ಧಾರಗಳನ್ನು ಕೈಗೊಂಡಿದೆ ಎಂದು ತಿಳಿಸಿದರು. ಕಳೆದ 4.5 ವರ್ಷಗಳಲ್ಲಿ ದೇಶದಲ್ಲಿ ಎಡಪಂಥೀಯ ವಿಧ್ವಂಸಕತೆ ಬಾಧಿತ ಜಿಲ್ಲೆಗಳ ಸಂಖ್ಯೆ 126ರಿಂದ 90ಕ್ಕೆ ಇಳಿದಿದೆ. ಅದೇ ರೀತಿ ಮಾವೋವಾದಿ ಹಿಂಸಾಚಾರವು ಇಳಿಮುಖವಾಗಿದೆ ಎಂದು ಪ್ರಧಾನಿ ಹೇಳಿದರು. भाग रहा है और विकासवाद आगे बढ़ रहा है. हिम्मत के साथ, योजना के साथ आगे बढ़ रहा है. ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ 3 ದಿನಗಳ ಕಾಲ ಏರ್ಪಡಿಸಿದ್ದ 15ನೇ ಪ್ರವಾಸಿ ಭಾರತೀಯ ದಿವಸ್ ಕಾರ್ಯಕ್ರಮಕ್ಕೆ ನಿನ್ನೆ ಸಂಜೆ ವಿದ್ಯುಕ್ತ ತೆರೆ ಬಿದ್ದಿದೆ. ಜಗತ್ತಿನ ವಿವಿಧೆಡೆಗಳಲ್ಲಿ ಭಾರತದ ಕೀರ್ತಿ ಹೆಚ್ಚಿಸುವ ರೀತಿಯಲ್ಲಿ ಸಾಧನೆ ಮಾಡಿರುವ 30 ಮಂದಿ ಅನಿವಾಸಿ ಭಾರತೀಯರಿಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಸಮಾರೋಪ ಸಮಾರಂಭದಲ್ಲಿ ಪ್ರವಾಸಿ ಭಾರತೀಯ ಸಮ್ಮಾನ್ ಪ್ರಶಸ್ತಿ ಪ್ರದಾನ ಮಾಡಿದರು. ಕೆನಡಾ, ಚೈನಾ, ಈಜಿಪ್ಟ್ ಸೇರಿದಂತೆ ವಿವಿಧ ರಾಷ್ಟ್ರಗಳಿಂದ ಸಮಾಜ ವಿಜ್ಞಾನ, ಸಿವಿಲ್ ಇಂಜಿನಿಯರಿಂಗ್, ಸಮುದಾಯ ಸೇವೆ ಮೊದಲಾದ ಕ್ಷೇತ್ರಗಳಲ್ಲಿ ಅನನ್ಯ ಸಾಧನೆ ಮಾಡಿದ ಗಣ್ಯರು ಪ್ರಶಸ್ತಿ ಸ್ವೀಕರಿಸಿದರು. We added a new chapter when we embarked on a ಬಳಿಕ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನವ ಭಾರತದ ಅಭಿವೃದ್ಧಿಯಲ್ಲಿ ಪಾಲುದಾರರಾಗುವಂತೆ ಭಾರತೀಯ ಸಮುದಾಯಕ್ಕೆ ಕರೆ ನೀಡಿದರು. ಭಾರತ ಇಂದು ಲಕ್ಷಾಂತರ ಕಲ್ಪನೆಗಳ ಮತ್ತು ಕೋಟ್ಯಾಂತರ ಅವಕಾಶಗಳ ನೆಲೆಬೀಡಾಗಿದೆ. ಕೇಂದ್ರ ಸರ್ಕಾರದ ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಸ್ವಚ್ಛ ಭಾರತ ಮತ್ತು ಕೌಶಲ ಭಾರತ ಕಾರ್ಯಕ್ರಮಗಳಿಗೆ ಚೈತನ್ಯ ತುಂಬಲು ಅನಿವಾಸಿ ಭಾರತೀಯರ ಹೂಡಿಕೆ ಮತ್ತು ತಂತ್ರಜ್ಞಾನವನ್ನು ದೇಶ ಬಯಸುತ್ತದೆ ಎಂದರು. ಭಾರತ ಶತಶತಮಾನಗಳಿಂದ ಉತ್ಸವ, ಆಚರಣೆ, ಶ್ರೇಷ್ಠ ಸಾಧನೆಗಳಿಗೆ ಹೆಸರಾಗಿದೆ. ನಮ್ಮ ಜೀವನ ಕ್ರಮ, ಚಿಂತನೆ, ನಂಬಿಕೆ, ಸಂಗೀತ, ನೃತ್ಯ ಮತ್ತು ಆಧ್ಯಾತ್ಮಿಕತೆಯನ್ನು ಬಹುತೇಕ ಪ್ರತಿಫಲಿಸುವ ವಾರಣಾಸಿಯಲ್ಲಿ ಈ ಸಲದ ಪ್ರವಾಸಿ ಭಾರತೀಯ ದಿವಸ್ ನಡೆಯುತ್ತಿರುವುದು ಅರ್ಥಪೂರ್ಣವಾಗಿದೆ ಎಂದು ಹೇಳಿದರು. ಈ ವರ್ಷ ಮಹಾತ್ಮ ಗಾಂಧಿಯವರ 150ನೇ ಜಯಂತಿ ಆಚರಿಸಲಾಗುತ್ತಿದೆ. ಮಹಾತ್ಮ ಗಾಂಧಿಯವರನ್ನು ಮಹಾನ್ ಪ್ರವಾಸಿ ಎಂದು ಭಾರತ ಪರಿಗಣಿಸಿರುವುದಾಗಿ ರಾಷ್ಟ್ರಪತಿ ತಿಳಿಸಿದರು. ವಿದೇಶಾಂಗ ವ್ಯವಹಾರಗಳ ಸಚಿವೆ ಸ್ವರಾಜ್ ಪ್ರವಾಸಿ ಭಾರತೀಯ ಸಮ್ಮಾನ್ ಪ್ರಶಸ್ತಿಗೆ ಉಪರಾಷ್ಟ್ರಪತಿ ಅಧ್ಯಕ್ಷತೆಯ ಸಮಿತಿ ಆಯ್ಕೆ ಮಾಡುತ್ತದೆ. ವಿದೇಶಗಳಲ್ಲಿ ಹೋರಾಟದ ಮೂಲಕ ತಾವು ಆಯ್ದುಕೊಂಡ ಕ್ಷೇತ್ರಗಳಲ್ಲಿ ಅಪೂರ್ವ ಸಾಧನೆ ಮಾಡಿದವರನ್ನು 2 ಶ್ರೇಣಿಗಳಲ್ಲಿ ಆಯ್ಕೆ ಮಾಡಲಾಗುತ್ತದೆ ಎಂದು ವಿವರಿಸಿದರು. ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಮೇಲ್ಮನವಿ ನ್ಯಾಯಮಂಡಳಿಯ ರಾಷ್ಟ್ರೀಯ ಪೀಠ ಸ್ಥಾಪನೆ ಪ್ರಸ್ತಾವಕ್ಕೆ ಸರ್ಕಾರ ಸಮ್ಮತಿಸಿದೆ ಎಂದು ಕೇಂದ್ರ ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ದೆಹಲಿಯಲ್ಲಿ ನಿನ್ನೆ ಹೇಳಿದ್ದಾರೆ. ನ್ಯಾಷನಲ್ ಬೆಂಚ್ ಆಫ್ ಗುಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಪೆಲೆಟ್ ಟ್ರೈಬ್ಯುನಲ್ इसको गवर्नमेंट ने, कैबिनेट ने अपनी ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯ ನಂತರ ಅವರು ಜಿಎಸ್ಟಿಗೆ ಸಂಬಂಧಿಸಿದ ವಿವಾದಗಳನ್ನು ಶೀಘ್ರದಲ್ಲೇ ಬಗೆಹರಿಸಿಕೊಳ್ಳುವ ನಿಟ್ಟಿನಲ್ಲಿ ಇದೊಂದು ಮಹತ್ವದ ಹೆಜ್ಜೆಯಾಗಿದೆ ಎಂದರು. ಸಂವಿಧಾನದ 280ನೇ ವಿಧಿ ಮತ್ತು 6ನೇ ಶೆಡ್ಯೂಲ್ ತಿದ್ದುಪಡಿಗೆ ಸಂಪುಟ ಸಮ್ಮತಿಸಿದೆ. ಇದು ಅಸ್ಸಾಂ, ಮೇಘಾಲಯ, ತ್ರಿಪುರಾ ಮತ್ತು ಮಿಜೋರಾಂ ರಾಜ್ಯಗಳ
ಸ್ವಾಯತ್ತ ಜಿಲ್ಲಾ ಮಂಡಳಿಗಳ ಸಬಲೀಕರಣಕ್ಕೆ ಒತ್ತು ನೀಡಲಿದೆ. ಗ್ರಾಮ ಮತ್ತು ಪುರಸಭಾ ಮಂಡಳಿಗಳಲ್ಲಿ ಮಹಿಳೆಯರಿಗೆ 30% ಮೀಸಲಾತಿ ಒದಗಿಸಲಿದೆ ಎಂದು ಅವರು ವಿವರಿಸಿದರು. ಕೊಲ್ಲಿ ರಾಷ್ಟ್ರಗಳಲ್ಲಿರುವ ಭಾರತೀಯ ಕೆಲಸಗಾರರ ಸುರಕ್ಷತೆ ಮತ್ತು ಘನತೆ ಕಾಪಾಡುವ ನಿಟ್ಟಿನಲ್ಲಿ ಮೊದಲ ಹೆಜ್ಜೆಯಾಗಿ ಕುವೈತ್ ಸರ್ಕಾರದೊಂದಿಗೆ ಜ್ಞಾಪನಾ ಪತ್ರಕ್ಕೆ ಸಹಿ ಹಾಕಲಾಗಿದೆ. ಆಹಾರ ಸಂಸ್ಕರಣಾ ವಲಯಕ್ಕೆ ಸಂಬಂಧಿಸಿದಂತೆ ಜಪಾನ್ನೊಂದಿಗೆ ಜ್ಞಾಪನಾ ಪತ್ರಕ್ಕೆ ಸಹಿ ಹಾಕಲಾಗಿದೆ ಎಂದು ಅವರು ನುಡಿದರು. ದೆಹಲಿಯ ದಿಲ್ಶಾನ್ ಗಾರ್ಡನ್ನಿಂದ ಉತ್ತರ ಪ್ರದೇಶದ ಗಾಜಿಯಾಬಾದ್ವರೆಗಿನ 9.41 ಕಿಲೋಮೀಟರ್ ಉದ್ದದ ಮೆಟ್ರೋ ರೈಲು ಮಾರ್ಗ ವಿಸ್ತರಣೆಗೆ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಸಚಿವರು ತಿಳಿಸಿದರು. इसी लाइट में चर्चा कई बार चली थी, तो आज ये MOU हुआ है, जिसके अंतर्गत उनके नियुक्ति के बारे में, उनके सर्विस कंडीशंस के बारे में, उनके लीव के बारे में, ये सब कई बार कॉन्ट्रैक्ट करके भाग जाया करते थे लोग, तो उसमें सेफ्टी के बारे में तो कुवैत गवर्नमेंट हैज आल्सो एग्रीड. नॉर्थ ईस्ट के पूरे प्रदेशों में लोकल ऑटोनमस काउंसिल को हम और मजबूत कर रहे हैं. दिल्ली में दिलशाद ಜೆಡಿಎಸ್ ಕಾಂಗ್ರೆಸ್ ನೇತೃತ್ವದ ಸಮ್ಮಿಶ್ರ ಸರ್ಕಾರ 2019-20 ಸಾಲಿನ ಬಜೆಟ್ ಮಂಡನೆಗೆ ಸಿದ್ಧತೆ ನಡೆಸಿದ್ದು, ಹಣಕಾಸು ಸಚಿವರು ಆಗಿರುವ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಬೆಂಗಳೂರಿನಲ್ಲಿ ನಿನ್ನೆ ಪೂರ್ವಭಾವಿ ಸಭೆ ನಡೆಸಿದರು. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಟಿ.ಎಂ. ವಿಜಯ ಭಾಸ್ಕರ್, ಆರ್ಥಿಕ ಇಲಾಖೆ ಮತ್ತು ವಿವಿಧ ಇಲಾಖೆಗಳ ಉನ್ನತಾಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು. ರಾಜ್ಯದಲ್ಲಿ 99% ಬಿಪಿಎಲ್ ಕಾರ್ಡ್ಗಳಿಗೆ ಆಧಾರ್ ಜೋಡಣೆ ಮಾಡಲಾಗಿದೆ. 3,71,00,000 ಕುಟುಂಬಗಳಿಗೆ ಪಡಿತರ ವಿತರಣೆ ಮಾಡಲಾಗುತ್ತಿದೆ ಎಂದು ರಾಜ್ಯದ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಜಮೀರ್ ಅಹಮದ್ ಖಾನ್ ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಅದು ಮಾಡಬೇಕಾಗಿರೋದು ಬಾಂಬೆ ಅವರು ನಡ್ತಾ ಇರೋದು ಎಲ್ಲ ಒಂದ್ ಕಡೆ ತಪ್ಪಾಗಿದೆ. ಪವಿತ್ರ ಮೆಕ್ಕಾ ಮದೀನಾಗೆ ಯಾತ್ರೆ ಕೈಗೊಳ್ಳಲು ಅರ್ಜಿ ಸಲ್ಲಿಸಿದವರ ಆಯ್ಕೆ ಪ್ರಕಟಣೆ ವೇಳೆ ದಿನಾಂಕ ತಪ್ಪಾಗಿ ನಮೂದಾಗಿದ್ದು, ಇದರಿಂದ ಕೆಲವರಿಗೆ ಅನಾನುಕೂಲವಾಗಿದೆ ಎಂದು ಹಜ್ ಹಾಗೂ ವಫ್ ಖಾತೆ ಸಚಿವರು ಆದ ಜಮೀರ್ ಅಹಮದ್ ಖಾನ್ ತಿಳಿಸಿದರು. 6,701 ಮಂದಿ ಅರ್ಜಿ ಸಲ್ಲಿಸಿದ್ದು, ಅದರಲ್ಲಿ 5,884 ಯಾತ್ರಿಕರನ್ನು ಲಾಟರಿ ಮೂಲಕ ಬಾಂಬೆ ಹಜ್ ಸಮಿತಿ ಆಯ್ಕೆ ಮಾಡಿದೆ. ಪಟ್ಟಿಯನ್ನು ಪ್ರಕಟಿಸುವ ವೇಳೆ ದಿನಾಂಕವನ್ನು ತಪ್ಪಾಗಿ ನಮೂದಿಸಲಾಗಿದೆ ಎಂದು ಹೇಳಿದರು. ಆಯ್ಕೆಯಾದವರಲ್ಲಿ 70 ಮಂದಿ ಹಿರಿಯರು, 23 ಹೆಣ್ಣು ಮಕ್ಕಳು, 12 ಮಕ್ಕಳು ಸೇರಿದ್ದಾರೆ ಎಂದು ಅವರು ತಿಳಿಸಿದರು. 884 ಅದರಲ್ಲಿ ಸೀನಿಯರ್ ಸಿಟಿಸನ್ ಅಂತೀವಿ, ಅದು ಖುರ್ರಾ ಮಾಡಲ್ಲ, ಅದೇನೋ 70 ರಿಸರ್ವ್, ಅದು 70 ಅದಕ್ಕೆ ರಿಸರ್ವ್ ಇಡ್ತೀವಿ. ಆಮೇಲೆ ಹೆಣ್ಮಕ್ಳಿಗೆ ಹೋದ ವರ್ಷದಿಂದ ಹೆಣ್ಮಕ್ಳು ಇಂಡಿವಿಜುವಲ್ ಆಗಿ ಹೋಗ್ಬೋದು ಅಂತ ಆದೇಶ ಮಾಡಿದ್ದಾರೆ. ಅವ್ರದ್ದೊಂದು 25, 23 ಸಣ್ಣ ಮಕ್ಕಳು 2 ವರ್ಷ ಮುಂಚೆ 12. ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಆವರಣದಲ್ಲಿ ಕೃಷಿ ಇಲಾಖೆ ಹಮ್ಮಿಕೊಂಡಿದ್ದ ಸಾವಯವ ಕೃಷಿ, ಸಿರಿಧಾನ್ಯ ಹಾಗೂ ಆಧುನಿಕ ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳಕ್ಕೆ ಉತ್ತಮ ಸ್ಪಂದನೆ ದೊರೆಯಿತು. ಬರಗು, ಊದಲು, ಕೂರಲೆ ಹಾಗೂ ಸಾಮೆ ಸೇರಿದಂತೆ ಹಲವು ಬಗೆಯ ಸಿರಿಧಾನ್ಯಗಳನ್ನು ಪ್ರದರ್ಶಿಸಲಾಯಿತು. ಸೌರಶಕ್ತಿ ಚಾಲಿತ ಕೀಟ ಸಿಂಪರಣಾ ಯಂತ್ರ ರೈತರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿತ್ತು. ಕೃಷಿ ವಿಸ್ತರಣಾ ಕೇಂದ್ರದ ಅಧಿಕಾರಿ ಡಾಕ್ಟರ್ ಎಂ.ಬಿ. ಪಾಟೀಲ್ ಮೇಳದಲ್ಲಿ ಅನ್ನದಾತರಿಗೆ ಕೃಷಿ, ಪಶುಸಂಗೋಪನೆ, ಕೃಷಿ ಇಂಜಿನಿಯರಿಂಗ್, ಸಸ್ಯ ಸಂರಕ್ಷಣೆ ಬಗ್ಗೆ ಮಾಹಿತಿ ನೀಡಲಾಯಿತು ಎಂದರು. ಪದಾರ್ಥಗಳನ್ನು ನಾವು ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಪರವಾಗಿ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಕೊಪ್ಪಳದ ಒಂದು ಅಡಿಯಲ್ಲಿ ಈ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಒಳ್ಳೆ ನಮಗೆ ಸ್ಪಂದನೆ ಸಿಕ್ಕಿದೆ. ಅನೇಕ ಬಳ್ಳಾರಿ, ರಾಯಚೂರು, ಚಿತ್ರದುರ್ಗ, ಬೆಳಗಾಂ, ಧಾರವಾಡ ಎಲ್ಲ ರೈತರು ಬಂದು ನಿಮ್ಮ ಡ್ರೈ ಲ್ಯಾಂಡ್ನಲ್ಲಿ ಯಾವ ರೀತಿ ಈ ಬೆಳೆಗಳನ್ನು ನೀವು ಇದನ್ನು ಮಾಡ್ತಾ ಇದ್ದೀರಿ, ರೈತರಿಗೆ ಏನು ಅನುಕೂಲ ಇದೆ ಅದ್ರ ಬಗ್ಗೆ ಭಾಳ ಮಾಹಿತಿ ತಗೊಂಡು ಇದು ಒಂದು ನಮಗೆ ಭಾಳ ಖುಷಿಯಾಗಿದೆ. ಈ ವರ್ಷ ಅಂತೂ ವಿಶೇಷವಾಗಿ ನಾನು ಅನಿಸಿದ ಮಟ್ಟಿಗೆ ದಿವಸ ನಮ್ಮ ವಿಜ್ಞಾನಿಗಳು ಕನಿಷ್ಠ ಅಂದ್ರೆ ಒಂದು 2 ಲಕ್ಷ 3 ಲಕ್ಷ ಜನರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಡುವಂಥ ವ್ಯವಸ್ಥೆ ನಾವು ಮಾಡಿದ್ದೀವಿ. ಕೃಷಿ ವಿಸ್ತರಣಾ ಕೇಂದ್ರದ ಅಧಿಕಾರಿ ಚಂದ್ರ ನಾಯ್ಕ ಕೃಷಿ ವಸ್ತು ಪ್ರದರ್ಶನ ಮತ್ತು ಸಿರಿಧಾನ್ಯ ಮೇಳಕ್ಕೆ ಬಂದಿರುವ ರೈತರು ಶೇಂಗಾ, ಸೂರ್ಯಕಾಂತಿ ಮತ್ತು ಮೇವು ಬೆಳೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದಿದ್ದಾರೆ. ಹುಣಸೆಕಾಯಿಯ 2 ಹೊಸ ತಳಿಗಳನ್ನು ಪರಿಚಯಿಸಲಾಯಿತು ಎಂದರು.
ಸಿರಿಧಾನ್ಯಗಳ ಬಗ್ಗೆ ಕೇಳ್ತಾ ಇದ್ದಾರೆ, ಮತ್ತೆ ಈ ಬಾಳೆ ಬಗ್ಗೆ ಕೇಳ್ತಾ ಇದ್ದಾರೆ, ಮತ್ತು ಹುಲ್ಲು ಈ ರೀತಿ ಪೆಂಡೆ ಮಾಡ್ತಕ್ಕಂಥ ಹುಲ್ಲಿನ ಬಗ್ಗೆ, ಭತ್ತದ ಹುಲ್ಲಿನ ಬಗ್ಗೆ ಕೇಳ್ತಾ ಇದ್ದಾರೆ. ಜೊತೆಗೇನಪ್ಪ ಅಂತಂದ್ರೆ ನಾವು ಈ ದ್ವಿದಳ ಧಾನ್ಯಗಳನ್ನ ಬೇರೆ ಕ್ಲೀನ್ ಮಾಡ್ತಕ್ಕಂಥ ಈ ಒಂದು ಯಂತ್ರ ಇದೆ, ಈ ಯಂತ್ರದ ಬಗ್ಗೆ ಬಹಳ ಜನ ರೈತರು ನಮಗೆ ಮೇಳಕ್ಕೆ ಬಂದಿದ್ದ ಶೈಲಾ ವಿವಿಧ ಬಗೆಯ ಸಿರಿಧಾನ್ಯಗಳನ್ನು ಸೇವಿಸುವುದರಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂಬ ಮಾಹಿತಿ ದೊರಕಿತು ಎಂದರು. ಯುವ ರೈತ ಬಸವರಾಜ ಸೌರಶಕ್ತಿಯಿಂದ ತಯಾರಿಸಿದ ಕೀಟನಾಶಕ ಸಿಂಪರಣೆ ಯಂತ್ರದಿಂದ ರೈತರಿಗೆ ಉಪಯೋಗವಾಗಲಿದೆ ಎಂದರು. ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಇಂದು ರಾಷ್ಟ್ರೀಯ ಬಾಲಕಿಯರ ದಿನದ ಜೊತೆಗೆ ಹೆಣ್ಣು ಮಕ್ಕಳನ್ನು ರಕ್ಷಿಸಿ ಹೆಣ್ಣು ಮಕ್ಕಳನ್ನು ಓದಿಸಿ ಯೋಜನೆಯ ವಾರ್ಷಿಕೋತ್ಸವ ಆಚರಿಸುತ್ತಿದೆ. ಉಜ್ವಲ ನಾಳೆಗಾಗಿ ಬಾಲಕಿಯರ ಸಬಲೀಕರಣ ಎಂಬುದು ಈ ಬಾರಿಯ ಧ್ಯೇಯವಾಕ್ಯವಾಗಿದೆ. ಕುಸಿಯುತ್ತಿರುವ ಲಿಂಗಾನುಪಾತ ಕುರಿತಂತೆ ಜನಜಾಗೃತಿ ಮೂಡಿಸುವುದು ಮತ್ತು ಬಾಲಕಿಯರ ಸುತ್ತ ಸಾರ್ಥಕ ವಾತಾವರಣ ನಿರ್ಮಾಣ ಈ ಆಚರಣೆಯ ಉದ್ದೇಶವಾಗಿದೆ. ಇಂದು ನಡೆಯುವ ಪ್ರಧಾನ ಸಮಾರಂಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಮೇನಕಾ ಗಾಂಧಿ ಮತ್ತು ರಾಜ್ಯ ಸಚಿವ ಡಾಕ್ಟರ್ ವೀರೇಂದ್ರ ಕುಮಾರ್ ಪಾಲ್ಗೊಳ್ಳಲಿದ್ದಾರೆ. ವರ್ಷದ ಮೊದಲ ಉಪಗ್ರಹಗಳ ಉಡಾವಣೆಗೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಸಜ್ಜುಗೊಂಡಿದ್ದು ನಿನ್ನೆ ಸಂಜೆ 7:37 ಇಳಿಯಣಿಕೆ ಆರಂಭಗೊಂಡಿದೆ. ಆಂಧ್ರಪ್ರದೇಶದ ಶ್ರೀಹರಿಕೋಟಾದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ PSLV C-44ರ ಉಡಾವಣಾ ವಾಹಕ ಉಪಗ್ರಹಗಳನ್ನು ಹೊತ್ತು ಇಂದು ಮಧ್ಯರಾತ್ರಿ ನಭಕ್ಕೆ ಚಿಮ್ಮಲಿದೆ. ಇದು PSLVಯ 46ನೇ ಉಡಾವಣೆಯಾಗಿದೆ. ವಿವಿಧ ಉದ್ದೇಶಗಳ ಉಪಗ್ರಹಗಳ ಪೈಕಿ ವಿದ್ಯಾರ್ಥಿಗಳೇ ತಯಾರಿಸಿರುವ ಕಲಾಂ ಸ್ಯಾಟ್ ಮತ್ತು ಮೈಕ್ರೋಸ್ಯಾಟ್ R ಉಪಗ್ರಹಗಳನ್ನು ಈ ಉಡಾವಣೆಯಲ್ಲಿ ಕಕ್ಷೆಗೆ ಸೇರಿಸಲಾಗುತ್ತಿದೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಇಸ್ರೋ ಮತ್ತೊಂದು ದಾಖಲೆ. ಇಸ್ರೋದಿಂದ ಇಂದು 2 ಉಪಗ್ರಹ ಉಡ್ಡಯನ. ವಿದ್ಯಾರ್ಥಿಗಳೇ ಸಿದ್ಧಪಡಿಸಿದ ಉಪಗ್ರಹ ಇಂದು ನಭಕ್ಕೆ. ವಿಶ್ವದಲ್ಲೇ ಮೊದಲ ಬಾರಿ ಸಂಶೋಧನೆಗಾಗಿ ರಾಕೆಟ್. ಫೆಬ್ರವರಿ 17ರಿಂದ ಟಿ ನರಸೀಪುರದಲ್ಲಿ ಕುಂಭಮೇಳ. ರಾಜ್ಯದ ಘನತೆ ಹೆಚ್ಚಿಸುವಂತೆ ಆಯೋಜಿಸಿ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸೂಚನೆ. ಶನಿವಾರ ನಡೆಯಲಿರುವ 70ನೇ ಗಣರಾಜ್ಯೋತ್ಸವಕ್ಕೆ ಅಂತಿಮ ಸಿದ್ಧತೆ. ಪ್ರಥಮಗಳ ಮುನ್ನುಡಿ ಈ ಬಾರಿಯ ಪರೇಡ್. ಜಿಎಸ್ಟಿ ರಾಷ್ಟ್ರೀಯ ಪೀಠ ಸ್ಥಾಪನೆ. ಮೇಲ್ಮನವಿ ಪ್ರಾಧಿಕಾರ ರಚನೆಗೆ ಕೇಂದ್ರ ಸಚಿವ ಸಂಪುಟ ಸಮ್ಮತಿ. ಕಿವೀಸ್ನಲ್ಲೂ ಭಾರತ ಕನಸಿನ ಓಟ. ಮೊದಲ ಏಕದಿನದಲ್ಲಿ ಕೊಹ್ಲಿ ಪಡೆಗೆ 8 ವಿಕೆಟ್ ಜಯ. ಮಿಂಚಿದ ಶಮಿ ಕುಲ್ಚಾ ಜೋಡಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಹಾಪ್ಕಾಮ್ಸ್ನಿಂದ ಇನ್ಮುಂದೆ ಹೋಲ್ಸೇಲ್ ರೇಟಲ್ಲಿ ತರಕಾರಿ. ಇಂದಿನಿಂದ ಲಾಲ್ಬಾಗಲ್ಲಿ ಕ್ಯಾಶ್ ಅಂಡ್ ಕ್ಯಾರಿ ಮಳಿಗೆ. ಮಾರುಕಟ್ಟೆಗಳ ಸಗಟು ದರಕ್ಕಿಂತ ಕಡಿಮೆ ಬೆಲೆಗೆ ತರಕಾರಿ. ನೇತಾಜಿ ಮ್ಯೂಸಿಯಂ ಲೋಕಾರ್ಪಣೆ. ಬೋಸ್ 122ನೇ ಜನ್ಮದಿನದಂದು ಉದ್ಘಾಟನೆ. ಅಗ್ಗವಾಗಲಿದೆ ಕ್ಯಾನ್ಸರ್ ಔಷಧ. 50ಕ್ಕೂ ಅಧಿಕ ಔಷಧಗಳ ಬೆಲೆ 30% ಇಳಿಕೆ. ಪ್ರಿಯಾಂಕಾ ವಾದ್ರಾ ರಂಗಪ್ರವೇಶ. ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ. ಪೂರ್ವ ಉತ್ತರ ಪ್ರದೇಶದ ಹೊಣೆ. ಮೊದಲ ಹೆಜ್ಜೆಯಲ್ಲೇ ಕಠಿಣ ಸವಾಲು. ರಣಜಿ ಟ್ರೋಫಿ ಉಪಾಂತ್ಯದಲ್ಲಿ ಕರ್ನಾಟಕಕ್ಕೆ ಸೌರಾಷ್ಟ್ರ ಸವಾಲು. 2ನೇ ಸೆಮಿಫೈನಲ್ ಪಂದ್ಯ. ಫೈನಲ್ನತ್ತ ಕನ್ನಡಿಗರ ಚಿತ್ತ. ಪೂಜಾರ ಮಯಾಂಕ್ ಪ್ರಮುಖ ಆಕರ್ಷಣೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಡಪಂಥೀಯ ವಿಧ್ವಂಸಕತೆ ಬಾಧಿತ ಜಿಲ್ಲೆಗಳ ಸಂಖ್ಯೆ 126ರಿಂದ 90ಕ್ಕೆ ಇಳಿಕೆ. ಮಾವೋವಾದಿ ಹಿಂಸಾಚಾರವು ಗಣನೀಯ ಇಳಿಮುಖ. ಪ್ರಧಾನಿ ನರೇಂದ್ರ ಮೋದಿ. 2019-20 ಸಾಲಿನ ಬಜೆಟ್ ಮಂಡನೆಗೆ ಸಮ್ಮಿಶ್ರ ಸರ್ಕಾರ ಸಿದ್ಧತೆ. ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರಿಂದ ಪೂರ್ವಭಾವಿ ಸಭೆ. ಇಂದು ರಾಷ್ಟ್ರೀಯ ಬಾಲಕಿಯರ ದಿನದ ಜೊತೆಗೆ ಹೆಣ್ಣು ಮಕ್ಕಳನ್ನು ರಕ್ಷಿಸಿ ಹೆಣ್ಣು ಮಕ್ಕಳನ್ನು ಓದಿಸಿ ಯೋಜನೆಯ ವಾರ್ಷಿಕೋತ್ಸವ. ವರ್ಷದ ಪ್ರಥಮ ಉಪಗ್ರಹ ಉಡಾವಣೆಗೆ ಇಸ್ರೋ ಸಜ್ಜು. ಇಂದು ಮಧ್ಯರಾತ್ರಿ ಉಪಗ್ರಹಗಳೊಂದಿಗೆ ನಭಕ್ಕೆ PSLV C-44. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ ಚಂದನದಲ್ಲಿ. ಈಗ ಶುಭೋದಯ ಕರ್ನಾಟಕ ಮುಂದುವರಿಯಲಿದೆ. ನಮಸ್ಕಾರ.